ನಮಸ್ಕಾರ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾನು ಒಂದು ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಪೂರ್ತಿಯಾಗಿ. ಇವತ್ತು ನಾನು ನಿಮಗೆ ಒಂದು ಗೋಲ್ಡನ್ ಗ್ಲೋಯಿಂಗ್ ಸ್ಕಿನ್ ಆಯಿಲ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ತುಂಬ ದಿನದಿಂದ ನಾವು ಮಾಡಬೇಕಂತ ಅಂದ್ಕೊಂಡಿದ್ದಂಥ ಒಂದು ಆಯಿಲು, ಬಟ್ ಮಾಡೋಕ್ಕಾಗೇ ಇರಲಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ನಿನ್ನೆ ಇದರ ಒಂದು ಪ್ರಿಪರೇಷನ್ ನಡೀತು. ಸೊ ಪ್ರಿಪ್ರೇಷನ್ ಆಗ್ತಾ ಆಗ್ತಾ ಹಾಗೆ ಅದು ಸೋಲ್ಡ್ ಔಟ್ ಕೂಡ ಆಗೋಯ್ತು. ಯಾಕಂದರೆ ನಾನು ಜನರಲ್ ಆಗಿ ಅದನ್ನು ವಿಡಿಯೋ ಮಾಡಿ ಸ್ಟೇಟಸ್ಗೆ ಹಾಕ್ತೆ. ಅಷ್ಟರಲ್ಲಿ ತುಂಬ ಜನ ಆರ್ಡರ್ ಪ್ಲೇಸ್ ಮಾಡಿ ಅದು ಬುಕ್ ಕೂಡ ಆಗೋಯ್ತು. ಎಕ್ಸ್ಟ್ರಾ ಆರ್ಡರ್ಸು ಕೂಡ ಬಂದಿದೆ. ಆ ಎಕ್ಸ್ಟ್ರಾ ಆರ್ಡರ್ಸ್ಗೋಸ್ಕರ ರಾತ್ರಿ 2 ಗಂಟೆವರೆಗೂ ನಾನು ಆಯಿಲ್ನ ಪ್ರಿಪೇರ್ ಮಾಡಬೇಕಾಯಿತು ನಿನ್ನೆ. ಸೊ ಮತ್ತೆ ಇವಾಗ ಒಂದು ಫೇಸ್ ಆಯಿಲ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಜನರಲ್ ಆಗಿ ಒಂದು ಮಾಹಿತಿ ಅಂತ ಹೇಳಿ ಇದ್ರ ಬಗ್ಗೆ ಕೊಟ್ಬಿಡ್ತೀನಿ. ಯಾಕಂದರೆ ನಾವು ಮಾಡುವಂಥ ಪ್ರತಿ ಪ್ರಾಡಕ್ಟ್ಗೂ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ನಮ್ಮ ಪರಿಮಳಾಚಾರ್ಯ ಅನ್ನುವಂಥ ಗುರುರಾಯರ ಹೆಸರಿನಿಂದ ಸ್ಟಾರ್ಟ್ ಆದಂಥ ಈ ಒಂದು ಸಂಸ್ಥೆ ಇವತ್ತು ಎಷ್ಟೊಂದು ಪ್ರಾಡಕ್ಟ್ಗಳು ಆ್ಯಡಪ್ ಆಗ್ತಾ ಇದೆ. ಎಲ್ಲವೂ ಕೂಡ ನ್ಯಾಚುರಲ್ ಪ್ರಾಡಕ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮನೆಯಿಂದ ನಾವೇ ಖುದ್ದಾಗಿ ತಯಾರು ಮಾಡುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಮಾಲ್ಟ್ ಪೌಡರ್ ಆದರೂ ಕೂಡ ನಾನು ರೋಸ್ಟ್ ಮಾಡೋಕ್ಕೆ ಸ್ವಲ್ಪ ಸಹಾಯಕ್ಕೆ ತೊಗೊಳ್ತೀನಿ. ಆದರೆ ಈ ಒಂದು ಆಯಿಲ್ ಪ್ರಿಪರೇಷನ್ ಏನಿದೆ ಅದು ಪೂರ್ತಿಯಾಗಿ ನಾನು ಒಬ್ಬಳೇ ಮಾಡ್ತಾ ಇರುವಂಥದ್ದು. ಸೊ ಬಾಟ್ಲಿಂಗ್ ಮಾಡೋಕ್ಕೆ ಮಾತ್ರ ನನ್ನ ಹಸ್ಬೆಂಡು, ಮಕ್ಕಳು ಇವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಬಿಟ್ಟರೆ ಪ್ರಿಪರೇಷನ್ಗೆ ಪೂರ್ತಿಯಾಗಿ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಮಾಡಿದ್ದಂಥದ್ದೆಲ್ಲ ಸೋಲ್ಡ್ ಔಟ್ ಆಗಿದ್ದ ಕಾರಣ ನಿನ್ನೆ ರಾತ್ರಿ 2 ಗಂಟೆವರೆಗೂ ಈ ಪ್ರೋಸೆಸ್ ಮತ್ತೆ ಮಾಡಬೇಕಾಯಿತು. ಯಾಕಂದರೆ ಇವತ್ತು ನಿಮ್ಮೆಲ್ರಿಗೂ ತಿಳಿಸ್ಬೇಕು ಅಂತ ಹೇಳಿ ನಾನು ನಿನ್ನೆನೇ ಈ ವಿಡಿಯೋ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ ನಿಮಗೆ. ಬಟ್ ನಿನ್ನೆ ಹೇಳಿದ್ನಲ್ಲ, ಎಲ್ಲ ಖಾಲಿ ಆಗಿದ್ರಿಂದ ಮತ್ತೆ ನಂಗೆ ಆರ್ಡರ್ ಬಂದರೆ ನಿಮಗೆ ಕೊಡೋಕ್ಕೂ ಕೂಡ ನನ್ನ ಹತ್ರ ಆಯಿಲ್ ಇರಲಿಲ್ಲ. ಸೊ ಹಾಗಾಗಿ ಆಯಿಲ್ನ ಫಸ್ಟ್ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ನಿಮಗೆಲ್ಲ ತಿಳಿಸೋಣ ಅಂತ ಹೇಳಿ ರಾತ್ರಿ ಆಯಿಲ್ನ ಪ್ರಿಪೇರ್ ಮಾಡಿ ನಿಮಗೆ ಇವಾಗ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಾನು ಮೊನ್ನೆ ನಿಮಗೆ ತಿಳಿಸಿದಂಥ ಒಂದು ಹರ್ಬಲ್ ಹೇರ್ ಆಯಿಲ್. ಇದು ಒಂದು ಬಾಟ್ಲಿಂಗ್ ಆಗಿದೆ. ಇದರ ಒಂದು ಸ್ಟಿಕರಿಂಗ್ ಪ್ರಿಂಟಿಂಗ್ ಹೋಗಿದೆ. ಅದು ಬಂದಿದ್ದ ತಕ್ಷಣ ನಿಮಗೆ ಈ ಬಾಟಲ್ ಮೇಲೆ ಸ್ಟಿಕರಿಂಗ್ ಕೂಡ ಬರುತ್ತೆ. ಸೊ ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಇದೊಂದು ಗ್ಲೋ ಆಯಿಲ್. ನಿಮಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ, ಗೋಲ್ಡನ್ ಕಲರಲ್ಲಿ ಇದು ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಇದಕ್ಕೆ ನಾನು ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಅಂತ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುವಂಥ ಒಂದು ಆಯಿಲು. ನೀವು ಕೇಳಬಹುದು, ಮೇಡಮ್ ಇದನ್ನು ಯಾತಕ್ಕೆ ಯೂಸ್ ಮಾಡಬಹುದು ಅಥವಾ ಏನು ಇದರಿಂದ ಒಂದು ಉಪಯೋಗ ನಮಗೆ ಅಂತ ಹೇಳಿ. ಸ್ನೇಹಿತರೆ, ಇವತ್ತು ನಾವು ಹೊರಗಡೆ ಹೋಗ್ಬೇಕಂದ್ರೆ ಸನ್ಸ್ಕ್ರೀನ್ ಹಾಕೊಂಡು ಹೋಗ್ತೀವಿ. ಮನೆಯಲ್ಲಿ ಫೇಸ್ ವಾಶು, ಬಾಡಿ ವಾಶ್ ಮಾಡಿದ್ಮೇಲೆ ಒಂದು ಮಾಯಿಶ್ಚರೈಸಿಂಗ್ ಕ್ರೀಮ್ ಅಂತ ಅಪ್ಲೈ ಮಾಡ್ತೀವಿ. ಖಂಡಿತವಾಗ್ಲೂ ನಮ್ಮ ಒಂದು ಔಟರ್ ಲೇಯರ್ ಆಫ್ ಸ್ಕಿನ್ ಏನಿದೆ ಅದರ ಒಂದು ಹೆಲ್ತ್ ನಮಗೆ ತುಂಬಾ ಇಂಪಾರ್ಟೆಂಟು. ಸೊ ಇವತ್ತಿನ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾವು ಹೊರಗಡೆ ಓಡಾಡ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮುಂಚೆ ನಾವು ಚಿಕ್ಕವರಿದ್ದಾಗಿಂತ ಇರುವಂಥ ಬಿಸಿಲು, ಇವತ್ತಿನ ಬಿಸಿಲು ತುಂಬ ಡಿಫ್ರೆನ್ಸ್ ಇದೆ. ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೊರಗಡೆ ಓಡಾಡ್ತಾ ಇದ್ದೀವಿ ನಾವು ಅಂದರೆ ಎಸ್ಪೆಷಲಿ ನಮ್ಮ ಸ್ಕಿನ್ನು ಟ್ಯಾನ್ ಆಗಿಬಿಡುತ್ತೆ. ಆ ಸ್ಕಿನ್ ಟ್ಯಾನನ್ನು ರಿಮೂವ್ ಮಾಡೋಕ್ಕೆ ನಿಮಗೆ ಸ್ಕಿನ್ ಆಯಿಲು ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ತುಂಬ ಜನರಿಗೆ ಪಿಗ್ಮೆಂಟೇಷನ್ ಇರುತ್ತೆ, ಕೆಲವೊಬ್ಬರಿಗೆ ಹೈಪರ್ ಪಿಗ್ಮೆಂಟೇಷನ್ ಇರುತ್ತೆ, ಕೆನ್ನೆ ಪೂರ್ತಿ ಭಾಗ ಆಗಿಬಿಟ್ಟಿರುತ್ತೆ, ಮೂಗು ಇಲ್ಲೆಲ್ಲಾನು ಪಿಗ್ಮೆಂಟೇಷನ್ ಆಗಿರುತ್ತೆ. ಸೊ ಅಂಥವರಿಗೆ ಈ ಆಯಿಲನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಅವ್ರ ಫೇಸಲ್ಲಿರುವಂಥ ಪಿಗ್ಮೆಂಟೇಷನ್ ಎಲ್ಲ ಕೂಡ ಕಡಿಮೆ ಆಗುತ್ತೆ, ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿ. ಮತ್ತು ನಮ್ಮ ಅಂಡರ್ ಐ ಡಾರ್ಕ್ ಸರ್ಕಲ್ ಇದೆಯಲ್ವಾ, ಅದು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಅನ್ಇವನ್ ಟೋನ್ ಇದೆ, ಇಲ್ಲಿ ಬೆಳ್ಳಗಿದೆ, ಇಲ್ಲಿ ಸ್ವಲ್ಪ ಕಪ್ಪಗಿದೆ, ಇಲ್ಲಿ ತುಟಿ ಹತ್ರ ಕಪ್ಪಗಿದೆ, ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ ನಿಮಗೆ ಈ ಆಯಿಲ್ ತುಂಬಾ ಒಳ್ಳೆಯದು ಅಂತ ಹೇಳಿ. ಜೊತೆಗೆ ನಮ್ಮ ಭಾಳಷ್ಟು ಹೆಣ್ಮಕ್ಳಿಗೆ ಒಂದು ಕಾಡೋ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಕತ್ತಿನ ಭಾಗದಲ್ಲಿ ಕಪ್ಪಾಗೋದು. ಸೊ ನಾವು ಈ ಒಂದು ಚೈನ್ ಎಲ್ಲ ಹಾಕೊಂಡಿರ್ತೀವಲ್ಲ, ಈ ಒಂದು ಕತ್ತಿನ ಭಾಗ ನಮಗೆ ತುಂಬಾ ಟ್ಯಾನ್ ಆಗಿರುತ್ತೆ, ಇಲ್ಲಂತೂ ತುಂಬಾ ಕಪ್ಪಗಾಗ್ಬಿಟ್ಟಿರುತ್ತೆ ಕತ್ತು. ಅಂಥವರು ಈ ಒಂದು ಆಯಿಲನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಆ ಕತ್ತಿನ ಸುತ್ತ ಇರುವಂಥ ಆ ಕಪ್ಪು ಕೂಡ ನಿಮಗೆ ರಿಮೂವ್ ಮಾಡಬಹುದು. ನಾನು ಒಂದು ಸಣ್ಣ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನಾವೊಂದು ಪಾರ್ಲರ್ಗೆ ಹೋದರೆ ಒಂದು ಫೇಶಿಯಲ್ ಮತ್ತೊಂದು ಮಗದೊಂದು ಅಂತ ಮಾಡಿಸ್ಕೊಂಡ್ರು ಕೂಡ ಖಂಡಿತವಾಗ್ಲೂ ನಿಮಗೆ ಮಿನಿಮಮ್ ಬಿಲ್ ಅಂತ ಹೇಳಿ ಒಂದು 2,000 ರೂಪಾಯಿ ಬಂದೇ ಬರುತ್ತೆ. ಈ ಒಂದು ಆಯಿಲ್ 100 ml ಆಯಿಲು ನಿಮಗೆ ಜಸ್ಟ್ 299 ರುಪೀಸ್ ಅಷ್ಟೇ. ಇದು ಒಬ್ಬರೇ ಯೂಸ್ ಮಾಡ್ತೀರಾ ಅಂದರೆ ಕಣ್ಣು ಮುಚ್ಕೊಂಡು ನಿಮಗೆ 1 ತಿಂಗಳು ಬಂದೇ ಬರುತ್ತೆ. 1 ತಿಂಗಳಿಗೆ ನೀವೊಂದು 300 ರೂಪಾಯಿ ಖರ್ಚು ಮಾಡಿದ್ರೆ ಖಂಡಿತ ಇದು ನಿಮಗೆ ಎಷ್ಟು ಬೆನಿಫಿಟ್ ಕೊಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಚರ್ಮಕ್ಕೂ ಕೂಡ ಯಾವುದೇ ಹಾನಿ ಕೂಡ ಮಾಡೋದಿಲ್ಲ. ನಿಮ್ಮ ಸ್ಕಿನ್ನನ್ನು ಒಳಗಡೆಯಿಂದಾನೇ ಇದನ್ನು ಹೀಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಸ್ಕಿನ್ ಬಗ್ಗೆ ಸಂಪೂರ್ಣವಾಗಿ ಒಂದು ಕಾಳಜಿನ ಇದು ತಗೊಳುತ್ತೆ. ಸೊ ಹಾಗಾಗಿ ಒಂದು ಮಾಯಿಶ್ಚರೈಸಿಂಗ್ ಕ್ರೀಮ್ಗಿಂತನೂ ತುಂಬ ಕಡಿಮೆ ಬೆಲೆ ಈ ಒಂದು ಆಯಿಲ್ ಅಂತಾನೆ ಹೇಳಬಹುದು. ಇವತ್ತು ಒಂದು ಮಾಯಿಶ್ಚರೈಸಿಂಗ್ ಕ್ರೀಮೇ ನಿಮಗೆ 500-600 ರೂಪಾಯಿ, 1000 ರೂಪಾಯಿ ಇದೆ. ಸೆಟಫಿಲ್ ನೀವು ಬೇರೆ ಬೇರೆ ಮಾಯಿಶ್ಚರೈಸಿಂಗ್ ಒಳ್ಳೊಳ್ಳೆ ಬ್ರ್ಯಾಂಡ್ನ ನೋಡಿದ್ರೆ
1,500-2,000 ರೂಪಾಯಿ ಇದೆ ಮಾಯಿಶ್ಚರೈಸಿಂಗ್ ಕ್ರೀಮು. ಸೊ ಈ ಒಂದು ಆಯಿಲು ನಿಮ್ಮ ಸ್ಕಿನ್ನನ್ನು ಎಷ್ಟು ಹೈಡ್ರೇಟ್ ಆಗಿರುತ್ತೆ, ಮಾಯಿಶ್ಚರೈಸ್ ಆಗಿ ಇಡತ್ತೆ ಅಂತ ಹೇಳಿದ್ರೆ ನೀವು ಫಸ್ಟ್ ಅಪ್ಲಿಕೇಶನಲ್ಲೇ ನೀವು ಅದನ್ನು ನೋಟಿಸ್ ಮಾಡ್ತೀರಾ. ಸೊ ಹಾಗಾಗಿ ತುಂಬ ಕಾಳಜಿಯಿಂದ ಮಾಡಿರುವಂತಹ ಒಂದು ಸ್ಕಿನ್ ಆಯಿಲ್ ಇದು. ಈ ಒಂದು ಆಯಿಲ್ನ ಪ್ರಿಪೇರ್ ಮಾಡೋಕ್ಕೆ ನನಗೆ ಸುಮಾರು 1.25 ಗಂಟೆ ಟೈಮ್ ತಗೊಳುತ್ತೆ. ಈ ಒಂದು ಪ್ರಿಪರೇಷನಲ್ಲಿ ನಮಗೆ ಆಯಿಲ್ ರಿಲೀಸ್ ಆಗೋಕ್ಕೇನೆ ನಮಗೆ 3/4 ಗಂಟೆ ಟೈಮ್ ಬೇಕು, ಅದು ಇನ್ಫ್ಯೂಸ್ ಆಗಿ ರಿಲೀಸ್ ಆಗೋಕ್ಕೆ. ಜೊತೆಗೆ ಅದು ಪೂರ್ತಿಯಾಗಿ ಆಯಿಲ್ ಎಲ್ಲ ನಮಗೆ ಸೆಪರೇಟ್ ಆಗಬೇಕು ಅಂದರೆ 1.25 ಗಂಟೆ ಪ್ರೋಸೆಸ್ ಆಗಬೇಕು. ಕಂಟಿನ್ಯೂಸ್ ಆಗಿ ನಾವು ಸ್ಟಿರ್ ಮಾಡ್ತಾನೆ ಇರಬೇಕು, ಎಲ್ಲೂ ಬಿಡದೇ ಇರೋ ಹಾಗೆ. ಆ ರೀತಿ ತುಂಬ ಕಷ್ಟ ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡೋದು. ಸೊ ಆ ರೀತಿಯಾದಂಥ ಒಂದು ಆಯಿಲನ್ನು ನಿಮಗೋಸ್ಕರ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನ್ಯಾಚುರಲ್ ಆಗಿ ಯಾರು ಒಂದು ಪ್ರಾಡಕ್ಟನ್ನು ಬಳಸಬೇಕು, ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಕೆಮಿಕಲ್ನ ನಾವು ಯೂಸ್ ಮಾಡಬಾರ್ದು ಅನ್ನುವಂಥ ಕಾಳಜಿ ಇರೋರು ಖಂಡಿತ ನೀವು ಇದನ್ನು ಟ್ರೈ ಮಾಡಬಹುದು. ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಹಾನಿ ಕೂಡ ಆಗೋದಿಲ್ಲ. ಇನ್ನೊಂದು ಒಳ್ಳೆ ವಿಷಯ ಅಂದರೆ 1 ವರ್ಷದ ಮೇಲ್ಪಟ್ಟ ಪ್ರತಿ ಮಕ್ಕಳಿಗೂ ಕೂಡ ಇದನ್ನು ನೀವು ಅಪ್ಲಿಕೇಶನ್ ಮಾಡ್ಬೋದು. ಮಕ್ಕಳಿಗೆ ಮುಖ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿಸೋದು ಎಲ್ಲ ಮಾಡ್ಬೋದು. ಕೆಲವರಿಗೆ ಆಸೆ ಇರುತ್ತಲ್ವ, ನಮ್ಮ ಮಕ್ಕಳು ತುಂಬ ಫೇರ್ ಆಗಬೇಕು ಅಂತ ಹೇಳಿ, ಆ ಫೇರ್ನೆಸ್ಸನ್ನು ನಿಮಗೆ ಈ ಆಯಿಲ್ ಕೊಡುತ್ತೆ. ದೊಡ್ಡವರಿಗೂ ಕೂಡ ಅಷ್ಟೇ, ನೀವು ಹಚ್ತಾ ನಿಮ್ಮ ಸ್ಕಿನ್ ಕೂಡ ಫೇರ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಒಂದು ನ್ಯಾಚುರಲ್ ಗ್ಲೋ ನಿಮ್ಮ ಸ್ಕಿನ್ನಿಗೆ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿದ್ರೆ ಮಾತ್ರ ನಿಮಗೆ ಇದರ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಯಾಕಂದರೆ ಎಲ್ಲ ಸ್ಕಿನ್ ಅವರು ಕೂಡ ಬೇರೆ ಬೇರೆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರಾ. ಸೊ ನೀವು ಹಚ್ತಾ ನಿಮಗೆ ಹೇಗೆ ಆ ಹೀಲಿಂಗ್ ಪ್ರೊಸೆಸ್ ಆಗ್ತಾ ಇರುತ್ತೆ ಅನ್ನೋದನ್ನ ನೀವೇ ನನಗೆ ಮುಂದೆ ತಿಳಿಸ್ತಾ ಹೋಗ್ತೀರಾ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಪರಿಮಳಾಚಾರ್ಯ ಬ್ರ್ಯಾಂಡಲ್ಲಿ ಸ್ಟಾರ್ಟ್ ಆಗಿರುವಂತಹ ಯಾವುದೇ ಪ್ರಾಡಕ್ಟ್ ಆದರೂ ಕೂಡ ಯಾವುದೇ ರೀತಿ ಲೋ ಮೆಟೀರಿಯಲ್ನ ಯೂಸ್ ಮಾಡಿ ನಾವು ಮಾಡಿಲ್ಲ. ಎಲ್ಲ ಪ್ರೀಮಿಯಂ ಕ್ವಾಲಿಟಿಲೇ ನಾವು ಮಾಡೋದು. ಯಾಕಂದರೆ ನಮ್ಮ ಒಂದು ಇಂಟೆನ್ಷನ್ನೇ ಅದು, ನಾವು ಜನರಿಗೆ ಪ್ರೀಮಿಯಂ ಕ್ವಾಲಿಟಿನೇ ಕೊಡಬೇಕು ಅಂತ ಹೇಳಿ ಒಂದು ಇಂಟೆನ್ಷನು. ₹1 ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ₹1 ಕಡಿಮೆ ಸಿಗುತ್ತೆ ಅನ್ನೋದು ಯೋಚನೆನೂ ನಮಗಿಲ್ಲ. ಸೊ ಒಟ್ಟಾರೆ ಜನರಿಗೆ ಒಂದೊಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ತಲುಪಿಸಬೇಕು ಅನ್ನುವಂಥ ಒಂದು ಗೋಲ್ ನಮ್ಮದು. ಸೊ ತುಂಬ ಕಷ್ಟಪಟ್ಟು ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಕೆಲಸ ಇರಬಹುದು, ನನ್ನ ಮಾಲ್ಟ್ ಕೆಲಸ ಇರಬಹುದು, ಜೊತೆಗೆ ನಮ್ಮ ಮನೆ ಮೇಂಟೈನ್ ಮಾಡೋದಿರಬಹುದು, ಜೊತೆಗೆ ಈಗ ಸ್ಕಿನ್ ಆಯಿಲ್ ಬೇರೆ ಸ್ಟಾರ್ಟ್ ಆಗಿದೆ, ಅದ್ರ ಜೊತೆಗೆ ನನ್ನ ಪೂಜೆ ಪುನಸ್ಕಾರ ಮತ್ತೊಂದು, ಅದೆಲ್ಲಾನು ಮೇಂಟೈನ್ ಮಾಡಿಕೊಂಡು ಒಂದು ಹೆಣ್ಮಗಳು ಮಾಡ್ತಾಳೆ ಅಂತಂದರೆ ಖಂಡಿತವಾಗ್ಲೂ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮಗೆ ಏನಿಲ್ಲ, ಈ ಒಂದು ಆಯಿಲನ್ನು ಬುಕ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ಡೈರೆಕ್ಟಾಗಿ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ಯಾಕಂದರೆ ಕಾಲ್ ತುಂಬ ಜಾಮ್ ಆಗ್ತಾ ಇದೆ, ಯಾರಿಗೂ ಕೂಡ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ನನ್ನ ಫೋನ್ಗೆ. ಹಾಗಾಗಿ ಆದಷ್ಟು ವಾಟ್ಸಪ್ಪೇ ಮಾಡೋಕ್ಕೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ವಾಟ್ಸಪ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ಅಲ್ಲಿ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. ಅದಲ್ಲದೆ ನೀವು ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನಾನು ಒಂದು ವಾಟ್ಸಪ್ಗೆ ಬರ್ತೀರಾ, ನೀವು ಅಲ್ಲಿ ನೇರವಾಗಿ ನನಗೆ ಆರ್ಡ್ರನ್ನು ಪ್ಲೇಸ್ ಮಾಡಬಹುದು. ಸೊ ಸ್ಕಿನ್ ಆಯಿಲ್ ಜೊತೆಗೆ ಹೇರ್ ಆಯಿಲ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹೇರ್ ಆಯಿಲ್ನ ನೀವೆಲ್ಲರೂ ಕೇಳ್ತಾ ಇದ್ರಿ, ಮೇಡಮ್ ½ ಲೀಟರ್ ಬೇಡ, ತುಂಬ ನಮಗೆ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಿಮ್ಮೆಲ್ರಿಗೋಸ್ಕರ 250 ml ಹೇರ್ ಆಯಿಲ್ನ ಸ್ಟಾರ್ಟ್ ಮಾಡಿದ್ದೀನಿ. 250 ml ಹೇರ್ ಆಯಿಲು, ನಿಮಗೆ 100 ml ಸ್ಕಿನ್ ಆಯಿಲು ಎರಡೂ ಕೂಡ ನಿಮಗೆ ಲಭ್ಯ ಇದೆ ಇವಾಗ. ಯಾರಿಗೆಲ್ಲ ಆರ್ಡರ್ ಮಾಡಬೇಕು ಆರ್ಡರ್ನ ಬುಕ್ ಮಾಡ್ಕೊಳ್ಳಿ. ಈಗಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ನನ್ನ ವಾಟ್ಸಪ್ಪಿಗೆ ಬರ್ತೀರಾ. ಸೊ ಇದು ಈ ಒಂದು ಆಯಿಲ್ ಮಾಹಿತಿ. ಯಾಕಂದರೆ ಯಾವುದೇ ಒಂದು ಪ್ರಾಡಕ್ಟ್ನ ನಿಮಗೆ ಪರಿಚಯ ಮಾಡಿಸಿದ್ರು ಕೂಡ ಅದ್ರ ಬಗ್ಗೆ ನಾವು ಸ್ವಲ್ಪ ಹೇಳೋದ್ರಿಂದ ನಿಮಗೆ ನಂಬಿಕೆ ಬರುತ್ತೆ, ನೀವು ಯೂಸ್ ಮಾಡೋಕ್ಕೆ ಕೂಡ ಅದನ್ನು ಉಪಯೋಗ ಆಗುತ್ತೆ ಅಂಥೇಳಿ. ಏನೋ ಬ್ಲೈಂಡಾಗಿ ಜಸ್ಟ್ ಒಂದು ಫೋಟೋ ಹಾಕೋದ್ರಿಂದ ನಿಮಗೂ ಕನ್ಫ್ಯೂಸ್ ಆಗುತ್ತೆ, ಮೇಡಮ್ ಯಾರು ಉಪಯೋಗಿಸ್ಬೋದು ಏನು ಎತ್ತ ಅಂತೆಲ್ಲ. ಮತ್ತು ಇದು ಯಾರೆಲ್ಲ ಉಪಯೋಗಿಸ್ಬೋದು ಅಂತ ನಾನು ಹೇಳಕ್ಕೆ ಹೋಗಲೇ ಇಲ್ಲ. ನೋಡಿ, ಇದು ಸೆನ್ಸಿಟಿವ್ ಸ್ಕಿನ್ನಿಂದ ಹಿಡಿದು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಬಟ್ ಸೆನ್ಸಿಟಿವ್ ಸ್ಕಿನ್ ಇರೋರು ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಕಿವಿ ಹಿಂದೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ನೀವು ಆಮೇಲೆ ಅಪ್ಲಿಕೇಶನ್ನ ಮಾಡಿ. ಯಾಕಂದರೆ ಕೆಲವೊಬ್ಬರಿಗೆ ಕೆಲವೊಂದು ಅಲರ್ಜಿ ಆ ಥರ ಆಗ್ಬೋದು ಸೆನ್ಸಿಟಿವ್ ಅವ್ರಿಗೆ. ಸೊ ಹಾಗಾಗಿ ಯಾರು ಸೆನ್ಸಿಟಿವ್ ಇದ್ದೀರಾ ಸ್ಕಿನ್ ಅಂಥವ್ರು ಮಾತ್ರ ಒಂದು ಪ್ಯಾಚ್ ಟೆಸ್ಟನ್ನು ಮಾಡಿ ಆಯಿಲ್ ಅಪ್ಲಿಕೇಶನ್ ಮಾಡ್ಕೊಳ್ಳಿ. ಇನ್ನು ಆಯಿಲ್ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಅವ್ರಿಗಂತೂ ಅದ್ಭುತ ಅಂತ ಹೇಳ್ಬೋದು. ಡ್ರೈ ಸ್ಕಿನ್ ಅವರು ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಕಾಂಬಿನೇಷನ್ ಸ್ಕಿನ್ ಅವರು ಕೂಡ ಯೂಸ್ ಮಾಡ್ಬೋದು ಖಂಡಿತವಾಗ್ಲೂ. ಇನ್ನು ಹುಡುಗರು ಯೂಸ್ ಮಾಡಬಹುದಾ ಮೇಡಮ್, ಬರೀ ಹುಡುಗಿರು ಮಾತ್ರನ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ಹುಡುಗರು ಕೂಡ ಯೂಸ್ ಮಾಡಬಹುದು. ಅದೇ ಹೇಳಿದ್ಮೇಲೆ 1 ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಬಹುದು ಇದನ್ನು ಸ್ನೇಹಿತರೆ. ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ನೀವು ತಗೊಂಡು ನನಗೂ ಕೂಡ ಹೆಲ್ಪ್ ಆಗುತ್ತೆ, ನಾನು ಪಡ್ತಾ ಇರುವಂಥ ಒಂದು ಕಷ್ಟಕ್ಕೂ ಕೂಡ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ಈ ಒಂದು ಗೋಲ್ಡನ್ ಗ್ಲೋಯಿಂಗ್ ಆಯಿಲನ್ನು ನೀವು ಕೂಡ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮುಂದೆ ವಿಶೇಷವಾಗಿ ಒಂದು ವ್ರತದ ವಿಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ. ತುಂಬ ಜನಕ್ಕೆ ಬೇಸರ ಆಗ್ಬೋದು ಅಂತ ಅನ್ಕೋತೀನಿ. ನೀವೊಂದು
ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ಆದರೆ ನಂದು ಒಂದು ರೆಸ್ಪಾನ್ಸಿಬಿಲಿಟಿ, ನಾನೊಂದು ಪ್ರಾಡಕ್ಟನ್ನು ಕೊಡ್ತಾ ಇದ್ದೀನಿ ಯಾರಿಗಾದರೂ ಅಂತ ಹೇಳಿದಾಗ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅನ್ನೋದು ನಾನೊಂದು ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಈ ವಿಡಿಯೋ ಅಂಥವ್ರಿಗೆ ಇಷ್ಟ ಆಗುತ್ತೆ ಮತ್ತು ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಪೂರ್ತಿಯಾಗಿ ಯಾರೆಲ್ಲ ನೋಡಿದ್ದೀರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ನಿಮಗೆ ಹೋಗಿ ಬರ್ತೀನಿ.